ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಮಗನ ಬರ್ಡೇಯ ವ್ಲಾಗ್ ಆಗಿರುತ್ತೆ. ಇದು ಸ್ಯಾಟರ್ಡೆ ಮಾರ್ನಿಂಗ್ ವಿಡಿಯೋ. ಟಿಫನ್ನಿಗೆ ಅಂತಲೇ ಬಿಸಿಬೇಳೆ ಬಾತ್ ಮತ್ತು ಸ್ವಲ್ಪ ಸ್ವೀಟ್ ಆಗಿ ಕೇಸರಿ ಬಾತ್ ಮಾಡಿದ್ದೆ. ಯಾಕಂದರೆ ಸ್ವಲ್ಪ ಸಿಹಿ ತಿನ್ನಿಸಿ ಅವನ್ನ ದಿನನ ನಾನು ಸ್ಟಾರ್ಟ್ ಮಾಡೋಣ ಅಂತ. ಬಿಸಿಬೇಳೆ ಬಾತ್ ನನ್ನ ಮಗಳಿಗೂ ಇಷ್ಟ ಆಗುತ್ತೆ, ಅವನಿಗೂ ತುಂಬ ಇಷ್ಟ ಆಗುತ್ತೆ. ಅಂದರೆ ಸ್ವಲ್ಪ ಜಾಸ್ತಿ ತಿಂತಾನೆ, ಅದಕ್ಕೋಸ್ಕರ ಬಿಸಿಬೇಳೆ ಬಾತ್ ಮತ್ತು ಸ್ವೀಟಾಗಿ ಕೇಸರಿ ಬಾತನ್ನ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ನಾರ್ಮಲ್ ಆಗಿ ಮಾಡ್ಕೊಂಡಿದ್ದೆ ಅಷ್ಟೇ. ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಹುರಿದು ರವೆನ ಅದಕ್ಕೆ ಮಿಕ್ಸ್ ಮಾಡಿ ಮತ್ತು 2 ಲವಂಗ, ಏಲಕ್ಕಿ ಪುಡಿ, ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಂಡೆ. ಇವಾಗ ಅವನಿಗೆ ತಲೆಗೆ ಸ್ನಾನ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀನಿ. ಸ್ನಾನ ತುಂಬಾ ಚೆನ್ನಾಗಿ ಮಾಡಿಸ್ಕೊತಾನೆ, ಅದೊಂದು ಖುಷಿ ವಿಚಾರ. ಸ್ನಾನ ಮಾಡ್ಕೊಳ್ಳೋದಕ್ಕೆ ಅಯ್ಯೋ ಅನಿಸಲ್ಲ. ಅವನಿಗೂ ಸ್ನಾನ ಎಲ್ಲ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು. ಹಾಯ್ ಫ್ರೆಂಡ್ಸ್, ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಸಿಂಪಲಾಗಿ ಒಂದು ಹೊಸ್ಲಿಗೆ ಡಿಫ್ರೆಂಟಾಗಿ ಒಂದು ರಂಗೋಲಿ ಹಾಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಒಂದೇ ಥರ ಹಾಕ್ಕೊತಿದ್ದೆ, ಈ ರೀತಿ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡಿಕೊಂಡೆ. ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡಿದ್ದೀನಿ. ಅರ್ಶಿನ ಕುಂಕುಮನೂ ಕೂಡ ಇಟ್ಕೊಂಡಿದ್ದೀನಿ. ಕರೆಕ್ಟಾಗಿ 4 ಗಂಟೆಗೆ ಮಗುನ ಇಟ್ಕೊಂಡು ಪೂಜೆ ಮಾಡಿ ಅವನಿಗೆ ಸ್ವೀಟ್ ತಿನ್ನಿಸೋಣ ಅಂತ ಕಾಯ್ತಿದ್ದೀನಿ. ದೇವ್ರ ಸಾಮಾನು ಕೂಡ ತೊಳ್ಕೊಂಡಿದ್ದೀನಿ, ಎಲ್ಲ ರೆಡಿ ಕೂಡ ಮಾಡ್ಕೊಂಡಿದ್ದೀನಿ. ಈ ಟೇಬಲ್ ಮೇಲೆ ಏನೂ ಇಡಲ್ಲ, ಅದಕ್ಕೋಸ್ಕರ ಮಾತ್ರ ದೇವ್ರ ಸಾಮಾನು ತೊಳೆದು ಇಟ್ಕೊಂಡಿದ್ದೀನಿ. ಎಲ್ಲೇ ನಮಗಿಡದೆ ನಾವೇ ಹಾಕ್ಕೊಂಡಿದ್ದೀವಿ. ಈಗ ಒಂದೊಂದನ್ನೇ ತೆಗೆದು ಇಟ್ಕೊತೀನಿ. ಮುಂಚೆನೇ ದೇವ್ರ ಸಾಮಾನೆಲ್ಲ ತೊಳೆದು ಒರೆಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಫುಲ್ಲು ದೇವ್ರ ಕೋಣೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಇದನ್ನೆಲ್ಲ ಲೈಸಲ್ ಹಾಕಿ ನೀಟಾಗಿ ಒರೆಸ್ಕೊಂಡು ಅದು ಅಷ್ಟೊತ್ತಿಗೆ ಹೊಸ್ಲಿಗೆ ರಂಗೋಲಿ ಹಾಕ್ಕೊತೀನಿ. ಆಮೇಲೆ ದೇವ್ರ ಸಾಮಾನನ್ನ ತೆಗೆದು ಜೋಡಿಸ್ಕೊತೀನಿ. ಹೂವು ಇಲ್ಲ, ಮನೆಯವ್ರು ಬರ್ತಾರೆ, ಏನೋ ಆಫೀಸಿಂದ ಕ್ರಿಕೆಟ್ ಇದೆಯಂತೆ, ಅದನ್ನು ಮುಗಿಸ್ಕೊಂಡು ಒಂದು 4 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಬೇಗ ಬಂದರೆ ಪೂಜೆ ಮಾಡಿ ಅವನಿಗೆ ಸಿಹಿ ತಿನ್ನಿಸ್ಬೇಕಂತ ಸ್ವಲ್ಪ ಕೇಸರಿ ಬಾತು ಕೂಡ ಮಾಡಿಟ್ಟಿದ್ದೀನಿ. ಸಿಂಪಲ್ ಆಗಿ ಪೂಜೆ ಮಾಡ್ಕೊತೀನಿ. ಎಲ್ಲರ ಮನೇನೂ ಆಲ್ಮೋಸ್ಟ್ ಅಲ್ಲಿ ಹೀಗೆ ಪೂಜೆ ಮಾಡ್ಕೊಳ್ಳೋದು. ದೀಪಕ್ಕೆ ಬತ್ತಿ ಉಸ್ತಾ ಹಾಕೋಬೇಕು. ದೇವ್ರ ಮನೆ ನೀಟಾಗಿರಬೇಕು, ನಂಗೆ ಅದೇ ಇಷ್ಟ. ಮತ್ತು ನಮ್ಮ ಮನೆ ದೇವ್ರ ಮನೆ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ನನಗೆ ಕುಂಕುಮ ಇಟ್ಕೊಂಡಿಲ್ಲ ಅನ್ಕೋಬೇಡಿ, ಕುಂಕುಮ ಇಟ್ಕೊಂಡೇ ದೀಪ ಹಚ್ಚೋದು. ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿದೆ, ಬೇಸಿಗೆ ಹೊಡೆದಂಗೆ ಹೊಡಿತಿದೆ ಬಿಸಿಲು. ಕಿವಿಗೆ ಓಲೆ ಹಾಕಿಲ್ಲ. నేను ಈಶಾ ಫೌಂಡೇಶನ್ಗೆ ಹೋಗ್ಬೇಕಾದ್ರೆ ಹಾಕ್ಕೊಂಡು ಹೋಗಿದ್ನಲ್ಲ ಆರ್ಟಿಫಿಷಿಯಲ್ಲು, ಬಿಚ್ಚಿಟ್ಟಿದ್ದೀನಿ ಅಷ್ಟೇ, ಹಾಕೋಬೇಕು. ಇವತ್ತು ಮತ್ತು ಭಾನುವಾರದ 2 ದಿನದ್ದು ವ್ಲಾಗ್ ಸೇರಿ ಹಾಕ್ತೀನಿ. ಯಾಕಂದರೆ ನಾಳೆ ಸ್ವಲ್ಪ ತುಲಾಭಾರ ಮಾಡಿಸೋದಿದೆ, ಮಾಡಿಸಿ ಒಟ್ಟಿಗೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಕಷ್ಟಪಡ್ತಿದ್ದೀನಿ ಅಂತಲೇ ಹೇಳ್ಬೋದು. ಪ್ರತಿಯೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನು ತೆಗೆದು ಅದನ್ನು ಕೊಲ್ಯಾಜ್ ಮಾಡಿ, ಅದನ್ನೇ ಎಡಿಟ್ ಮಾಡಿ, ಯಾವ್ದ್ಯಾವುದು ಬೇಕು, ಯಾವ್ದ್ಯಾವುದು ನೆಸೆಸರಿ ಇಲ್ಲ ಅಂತ ಕೂತು ಮಾಡೋಷ್ಟೊತ್ತಿಗೆ ನಂಗೆ ಸುಮಾರು ಮಧ್ಯರಾತ್ರಿ 1:30 ಆಗೋಗುತ್ತೆ. ಯಾಕಂದರೆ ಅವ್ರು ಎದ್ದಾಗ ನನಗೆ ವಾಯ್ಸ್ ಓವರ್ ಕೂಡ ಕಂಪ್ಲೀಟ್ಲಿ ಆಗೋಲ್ಲ. ಇಬ್ಬರು ಕಿರ್ಚ್ತಾ ಇರ್ತಾರೆ, ಇಬ್ಬರು ಮಲಗೋದಿಲ್ಲ. ಇಷ್ಟು ಎಡಿಟಿಂಗ್ ಪ್ರೋಸೆಸ್ ಎಲ್ಲ ಮುಗಿಸಿ ಮಲಗೋಷ್ಟೊತ್ತಿಗೆ ನಿಜ 1:30 ಮೇಲಾಗುತ್ತೆ ನಾನು ಮಧ್ಯರಾತ್ರಿ ಮಲಗೋದು. ನಾನು ಕಷ್ಟಪಡ್ತಿದ್ದೀನಿ, ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೋಸ್ಕರ ಕಾಯ್ತಿದ್ದೀನಿ. ನಾನು ಮಾಡೋ ಕೆಲಸದ ಮೇಲೆ ನನಗೆ ಆತ್ಮತೃಪ್ತಿ ಇದೆ, ಅದಕ್ಕೋಸ್ಕರ ಮಾಡ್ತಿದ್ದೀನಿ ಅಷ್ಟೇ. 2 ಬತ್ತಿ ಸೇರಿಸಿ ಹಾಕ್ಕೊತೀನಿ ನಾನು. 2 ಹಾಕೋಬೇಕು ಅಂತಾರೆ, ಒಬ್ಬೊಬ್ಬರು ಅಂತಾರೆ 1 ದೀಪ ಇದ್ದರೆ 2 ಹಾಕೋಬೇಕು ಅಂತ. 2 ದೀಪ ಇದ್ದರೂ ಒಂದೊಂದು ಹಾಕೊಂಡ್ರು ನಡೆಯುತ್ತೆ ಅಂತಾರೆ. ಬಟ್ ರೂಢಿ ಆಗಿಬಿಟ್ಟಿದೆ, 1 ಹಾಕೊಂಡು ಪೂಜೆ ಮಾಡಿದ್ರೆ ಒಂಥರ. ನೋಡಿದ್ರಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಬತ್ತಿ ಹೊಸ್ತು ಹಾಕ್ಕೊತಾ ಇದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸುಮಾರು ಟೈಮ್ ಹಿಡಿಯುತ್ತೆ.
ಮಿನಿಮಮ್ ಅಂದರೂ ನನಗೆ ಟೈಮಿಂಗ್ಸ್ನ ಅಲಾರಾಮ್ ಫಿಕ್ಸ್ ಮಾಡ್ಕೊಂಬಿಡ್ತೀನಿ. ಅದು 1.5 ಅವರ್ 2 ಅವರ್ಸ್ ಮೇಲಾಗುತ್ತೆ. ಅದನ್ನೆಲ್ಲ ತೆಗೆದು ಒರೆಸಿ ತೊಳೆದು ದೇವ್ರ ಮನೆಯೆಲ್ಲ ಲೈಝಾಲ್ ಹಾಕಿ ಕ್ಲೀನ್ ಮಾಡಿ ಪ್ರತಿಯೊಂದು ಫೋಟೋಗೂ ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಇಡೋಷ್ಟೊತ್ತಿಗೆ ತುಂಬಾ ಟೈಮ್ ಹಿಡಿದೋಗುತ್ತೆ. ನಾನು ಇದೇ ರೀತಿ ಆಲ್ಮೋಸ್ಟ್ ಆಲ್ ಪೂಜೆ ಮಾಡ್ಕೊಳ್ಳೋದು. ಅವನು ಕೂಡ ರೆಡಿ ಮಾಡಿದೆ, ಕರೆಕ್ಟಾಗಿ 3:45ಗೆ ರೆಡಿ ಮಾಡಿದೆ. ಯಾಕಂದರೆ ನನ್ನ ಮಗ ಹುಟ್ಟಿದ್ದು ಕರೆಕ್ಟ್ ಶಾರ್ಪ್ ಆಫ್ಟರ್ನೂನ್ 4 ಗಂಟೆಗೆ. ಇದು ಅವ್ನ ಔಟ್ಫಿಟ್. ನಾನೇನು ಬರ್ಡೇಗೆ ಅಂತ ಸಪ್ರೇಟ್ ಡ್ರೆಸ್ ಆ ಥರದ್ದೆಲ್ಲ ಏನೂ ತೊಗೊಂಬಂದಿಲ್ಲ. ಇದು ಹೊಸ ಡ್ರೆಸ್ಸೇ, ಗ್ರ್ಯಾಂಡಾಗಿರೋಂಥದ್ದು ಏನೂ ತಂದಿಲ್ಲ. ಇನ್ನೇನು ದೇವ್ರ ಕಾರ್ಯ ಮಾಡೋದು ಹತ್ರ ಇದೆಯಲ್ಲ, ಆವಾಗ ತೊಗೊಂಡ್ರೆ ಆಯಿತು, ಸುಮ್ಮನೆ ಯಾಕೆ ಎರಡಕ್ಕೂ ಜಾಸ್ತಿ ಇದ್ರದ್ದು ಅಂತ ನಾರ್ಮಲಾಗಿರೋ ಬಟ್ಟೆನೇ ತೊಗೊಂಡೆ. ಕರೆಕ್ಟಾಗಿ 3:59 4 ಗಂಟೆಗೆ ನನ್ನ ಮೇಲೆ ಅವನ್ನ ಕೂರಿಸ್ಕೊಂಡು ನನ್ನ ಕೈ ಹಿಡಿದು ದೀಪ ಅಂಟಿಸಿ 4 ಗಂಟೆಗೆ ಅವ್ನ ಬಾಯಿಗೆ ಸಿಹಿ ಹಾಕಿದೆ. ಬೆಳಗ್ಗೆ ಟಿಫನ್ ಮಾಡಿಸಿದೆ, ಬಟ್ ಅವ್ನು ಕರೆಕ್ಟಾಗಿ ಶಾರ್ಪ್ ಹುಟ್ಟಿದ್ದು 4 ಗಂಟೆಗೆ. ನಂಗೆ ತುಂಬ ಚೆನ್ನಾಗಿ, ಯಾಕಂದರೆ ನನಗೆ ಪ್ರಜ್ಞೆ ಇತ್ತು, ನನ್ನ ಮಗಳಲ್ಲಿ ನನಗೆ ಪ್ರಜ್ಞೆ ಹೋಗ್ಬಿಟ್ಟಿತ್ತು. ಇವನದ್ರಲ್ಲಿ ಇಂಚು ಕೂಡ ಹೇಗೆ ಅಂತ ನೋಡಿದ್ದೀನಿ. ಆಮೇಲೆ ಸಂಜೆ ಆಯಿತು, ದೇವಸ್ಥಾನಕ್ಕೆ ಹೋಗಿ ಅವನಿಗೂ ಆಶೀರ್ವಾದ ಮಾಡಿಸಿ ಸ್ವಲ್ಪ ಪುಟಾಣಿ ಕೇಕ್ ತೊಗೊಂಬಂದಿದ್ದೆ. ಆಜು ಬಾಜು ನನಗೂ ನಮ್ಮ ಮನೆಯವ್ರಿಗೂ ಸ್ವಲ್ಪ ಹಂಗೆ ಕಿರಿಕಾಯಿತು. ಆದ್ದರಿಂದ ಏನು ಮಾಡೋಕ್ಕಾಗಲ್ಲ, ಮನೆಯಲ್ಲಿ ಮನಸ್ತಾಪಗಳು, ಜಗಳಗಳು, ವೈಮನಸ್ಸುಗಳು ಇದ್ದೇ ಇರಬೇಕು. ಎಲ್ಲನೂ ಕರೆಕ್ಟಾಗಿದ್ದರೆ ಆಗುತ್ತಾ. ಒಂದು ಚಿಕ್ಕದೊಂದು ಅಮ್ಮ ಪೇಸ್ಟ್ರೀಸಲ್ಲಿ ಕೇಕ್ ತೊಗೊಂಡು ಇವಾಗ ಸೆಲೆಬ್ರೇಷನ್ ಕೇಕ್ ಕಟ್ ಮಾಡ್ತಿದ್ದಾರೆ. ಅವ್ನ ಕಿವಿಗೆ ಒಂದು ಸಾಂಗ್ ಬಿದ್ದರೆ ಸಾಕು, ಬಾಡಿನೇ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅವ್ನಿಗೆ ಅಷ್ಟು ಟಮ್ಟೆ ಬೀಟ್ಸು ಮತ್ತು ಯಾವುದಾದ್ರೂ ಎನರ್ಜಿ ಸಾಂಗ್ಸ್ ಎಲ್ಲ ಬರುತ್ತಲ್ಲ, ಆ ಥರದ್ದು ಬಂದರೆ ಅವನೇ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ನಂತರ ನಾನು ಮುಂಚೆ ಸ್ಕೂಲಲ್ಲೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದೆ. ಚಿಕ್ಕ ಹುಡುಗರುಗಳಿಗೆಲ್ಲ ಕೊರಿಯೋಗ್ರಾಫ್ ಮಾಡ್ತಿದ್ದೆ. ನಂಗೆ ಸುಮಾರು ನೆನಪಿದೆ. ಬಟ್ ಡ್ಯಾನ್ಸ್ ಕ್ಲಾಸ್ಗೆ ಆ ಥರದ್ದೆಲ್ಲ ಹಾಕೋದಕ್ಕೆ ಅಮ್ಮನ ಹತ್ರ ಅಷ್ಟು ಮನಿ ಇರಲಿಲ್ಲ. ಯಾಕಂದರೆ ಅಮ್ಮ ಸಿಂಗಲ್ ಪೇರೆಂಟ್ ಆಗಿದ್ರಲ್ಲ, ಅದಕ್ಕೋಸ್ಕರ ಅದ್ರ ಬಗ್ಗೆ ಆಸೆನೂ ಬಿಟ್ಟೆ. ಸುಮಾರು ನನ್ನ ಜೀವನದಲ್ಲಿ ಎಲ್ಲನೂ ತ್ಯಾಗ ಮಾಡಿನೇ ಇವಾಗ ಏನೋ ಅಲ್ಪ ಸ್ವಲ್ಪ ಇದ್ದೀನಿ ಅಂತ ಹೇಳ್ಬೋದು. ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ನನ್ನ ಲೈಫಲ್ಲಿ. ಎಲ್ಲ ಪ್ರತಿಯೊಂದೂ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಲೈಫ್ ಅಂದ್ರೇ ಹಾಗೆ, ಎಲ್ಲ ನಾವು ಅಂದ್ಕೊಂಡಂಗೆ ಆಗಲ್ಲ. ಚಿಕ್ಕ ಪುಟ್ಟ ಸೆಲೆಬ್ರೇಷನ್ ಆಯಿತು. ಅವನು ತುಂಬ ಖುಷಿಪಟ್ಟ. ಅವ್ನಿಗೇನು ಗೊತ್ತಾಗುತ್ತೆ ಪುಟಾಣಿಗೆ ಏನು ಒಂದು ಅಂತ. ಇನ್ನೊಂದು ಮೇನ್ ಥಿಂಕ್ ಅಂದರೆ ಕೇಕು ಸ್ವಲ್ಪ ಸ್ಮೆಲ್ ಇರೋದು ಕೊಟ್ಬಿಟ್ಟಿದ್ರು. ಹೋಗಿ ನಿಜ ಬೈದು ಆಮೇಲೆ ಇನ್ನೊಂದು ತೊಗೊಳ್ಳಿ ಮೇಡಮ್ ಅಂತ ಕೊಟ್ಟರು. ಅವ್ರು ಮಾಡಿದ್ದು ತುಂಬಾ ತಪ್ಪು. ನಾನು ಹೇಳಿದೆ, ಸರ್ ಕೇಕ್ ಸ್ಮೆಲ್ ಮಾಡಿ ಈ ರೀತಿ ಯಾರಿಗೂ ಮಾಡೋಕ್ಕೆ ಹೋಗ್ಬೇಡಿ, ಚಿಕ್ಕ ಮಕ್ಳು ಇರ್ತಾರೆ, ಫುಡ್ ಪಾಯ್ಸನಿಂಗ್ ಆಗುತ್ತೆ, ಈ ರೀತಿ ಮಾಡಿ ಮತ್ತೆ ಬೇರೆಯವ್ರಿಗೆ ಈ ಥರ ಮಾಡಬೇಡಿ ಅಂತ. ಅವರು ಸರಿ ಅಂತ ಒಪ್ಕೊಂಡ್ಮೇಲೆ ನಾನೇನು ಜೋರು ಮಾಡೋದಕ್ಕಾಗುತ್ತೆ. ಊಟ ಎಲ್ಲ ಮುಗಿಸಿ ಮಾಮೂಲಿ ಸೊಪ್ಪು ಸಾಂಬಾರು ಮುದ್ದೆ ಮಾಡಿದರು ಅಷ್ಟೇ. ಊಟ ಎಲ್ಲ ಮುಗಿಸಿ ಮಲ್ಕೊಂಡ್ವಿ. ಇದು ಫ್ರೆಂಡ್ಸ್ ಭಾನುವಾರದ ಕಂಟಿನ್ಯೂಷನ್ ವ್ಲಾಗ್. ತುಲಾಭಾರ ಮಾಡಿಸ್ಬೇಕು ಅಂತ ದೇವಸ್ಥಾನಕ್ಕೆ ಎಲ್ಲ ರೆಡಿ ಆಗಿದ್ವಿ. ಟೈಮ್ ಬಂದು 10:05 ಆಗಿದೆ. ನಾನು ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ 10 ಗಂಟೆ ಹಾಗೇ ಹೋಯಿತು. ಇಡ್ಲಿ ವಡೆ ಸಾಂಬಾರು ತೊಗೊಂಬಂದಿದ್ರು ಮನೆಯವರು ಹೋಟ್ಲಿಂದ. ಯಾಕಂದರೆ ಮನೆಯೆಲ್ಲ ಕ್ಲೀನ್ ಮಾಡಿ ಅವನಿಗೂ ಸ್ನಾನ ಮಾಡಿಸಿ ಸುಮಾರು ಕೆಲಸಗಳಿರ್ತವೆ. ನಿಮಗೆ ಗೊತ್ತು, ಮಕ್ಕಳಿರೋ ಮನೆ ಬೇಗ ಕೆಲಸಗಳು ಸಾಗಲ್ಲ. ಎಲ್ಲ ಮುಗಿಸ್ಕೊಂಡು ಈಗ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗ್ತಿದ್ದೀವಿ, ಕಡಬಗೆರೆ ಕಾಮಧೇನು ಕ್ಷೇತ್ರಕ್ಕೆ. ನಾನು ಹರಕೆ ಹೊತ್ಕೊಂಡಿದ್ದೆ, ಅಂದರೆ ಪ್ರೆಗ್ನೆಂಟಲ್ಲಿದ್ದಾಗ ತುಲಾಭಾರ ಕೊಡ್ತೀನಿ ಅಂತ ಹೇಳಿ. ಪ್ರತಿ ಇದೇ ಐಟಮ್ ಕೊಡಬೇಕಂತ ಇಲ್ಲ, ಅಲ್ಲೊಂದು ಲೀಸ್ಟ್ ಇರುತ್ತೆ. ಬೆಲ್ಲ, ಸಕ್ಕರೆ, ಅಕ್ಕಿ ಮತ್ತು ಗೋಡಂಬಿ ಸುಮಾರು ಕೊಡಬಹುದು. ಈ ರೂಟಲ್ಲಿ ನೀವು ನೋಡ್ತಿರ್ಬೋದು, ಒಂದು ಸಾಯಿಬಾಬಾನ ಟೆಂಪಲ್ಲು, ರಾಘವೇಂದ್ರ ಸ್ವಾಮಿ ಟೆಂಪಲ್ಲು, ಇದೆರಡು ಆಲ್ಮೋಸ್ಟ್ ಅಲ್ಲಿ ನೋಡೇ ಇರ್ತೀನಿ. ಇನ್ನೊಂದು ಸ್ವಲ್ಪ ಒಂದು 3 ಕಿಲೋಮೀಟರ್ ಹೋದರೆ ತುಂಬ ಹಳೆಯ ವರ್ಷದಿಂದ ಇರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯನೂ ಕೂಡ ಇಲ್ಲಿದೆ. ನಾನು ಒಂದು ಬಾರಿ ಹೋಗಿದ್ದೀನಿ 3 ವರ್ಷದಿಂದ. ತುಂಬ ಪುರಾತನದ್ದು ಅಂತ ಕೂಡ ಹೇಳ್ತಾರೆ. ಹಾಗೆ ಸಾಯಿಬಾಬಂಗೂ ದರ್ಶನ ಮಾಡ್ಕೊಳ್ಳಿ, ಕೈ ಮುಕ್ಕೊಳ್ಳಿ. ಬಂದ್ವಿ ಕಾಮಧೇನು ಕ್ಷೇತ್ರಕ್ಕೆ. ಜನ ಸ್ವಲ್ಪ ಕಡಿಮೆನೇ ಇದ್ದರು. ಭಾನುವಾರ ಸ್ವಲ್ಪ ಕಡಿಮೆನೇ ಇರ್ತಾರೆ, ಸಂಜೆ ಟೈಮ್ ಸ್ವಲ್ಪ ಜಾಸ್ತಿ ಇರ್ತಾರೆ. ಈ ಥರ ಆಫ್ಟರ್ನೂನ್ ಬಂದರೆ ಸ್ವಲ್ಪ ಕಡಿಮೆ ಇರ್ತಾರೆ. ಮಾರ್ನಿಂಗ್ ನಾವು ಹೋಗೋಷ್ಟೊತ್ತಿಗೆ ಒಂದು 10:35 10:40 ಆಗಿತ್ತು.
ಕಾರ್ ಪಾರ್ಕಿಂಗ್ ಸ್ವಲ್ಪ ನೆರಳಿರೋ ಜಾಗದಲ್ಲಿ ಮಾಡಿಬಿಡೋಣ ಅಂತ ಮಾಡ್ಕೊತಿದ್ದೀವಿ. ಖಾಲಿ ಆಯಿತು ಇವತ್ತು, ಸ್ವಲ್ಪ ಪರವಾಗಿಲ್ಲ. ಗುರುವಾರ ಟೈಮ್ಗಳೆಲ್ಲ ಬಂದರೆ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ನಮ್ಮ ಮನೆಯವರು ಮತ್ತು ನಮ್ಮ ಅತ್ತೆ ಮಗು ಎತ್ಕೊಂಡು ಮುಂದೆ ಹೋಗ್ತಾಯಿದ್ರು, ನಾನು ಹಿಂದೆ ಬರ್ತಾಯಿದ್ದೆ. ಗ್ರೀನ್ ಕಲರ್ ಸ್ಯಾರಿ ನೋಡಿದ್ರಲ್ಲ, ಅದು ಎಲ್ಲ ನನ್ನ ಮದುವೆಗಳ ಟೈಮಲ್ಲಿ ತೊಗೊಂಡಿದ್ದು ಸ್ಯಾರಿ. ಹಾಕ್ಕೊಳ್ಳೋದೇ ಇಲ್ಲ, ತುಲಾಭಾರ ಮಾಡ್ಸೋಕ್ಕೆ ದೇವಸ್ಥಾನಕ್ಕೆ ಅಲ್ವಾ ಅಂತ ವೇರ್ ಮಾಡ್ಕೊಂಡಿದ್ದೆ. ಸ್ನೇಹಿತರೆ, ನೀವು ತುಲಾಭಾರ ಸೇವೆ ಮಾಡಿಸ್ಬೇಕು ಅಂತ ಏನಾದರೂ ಹರಕೆ ಹೊತ್ಕೊಂಡು ಮಾಡಿಸ್ಬೇಕಾಗಿದ್ದರೆ ಸ್ವಲ್ಪ ರೂಲ್ಸು ರೆಗ್ಯುಲೇಷನ್ಸ್ಗಳಿದ್ದಾವೆ. 1 ವರ್ಷ ಆಗಿರಬೇಕು ಮಗುಗೆ. ಮತ್ತು ಇಲ್ಲಿ ತುಲಾಭಾರ ಸೇವೆ ಗುರುವಾರ ಮತ್ತು ಭಾನುವಾರ 10ರಿಂದ 12 ಗಂಟೆವರೆಗೂ ಮಾತ್ರ ಮಾಡ್ತಾರೆ, ಬೇರೆ ದಿನಗಳಲ್ಲಿ ಮಾಡೋಲ್ಲ. ಇಲ್ಲಿ ಬಂದು ತುಲಾಭಾರ ಸೇವೆಗೆ ಇಲ್ಲಿ ಒಂದು ಚೀಟಿ ತೊಗೋಬೇಕಾಗುತ್ತೆ. ಅಲ್ಲಿ ಹೋಗಿ ಕೌಂಟರಲ್ಲಿ ಚೀಟಿ ತೊಗೊಂಡು ಹೆಸರು, ನಕ್ಷತ್ರ, ಗೋತ್ರ ಎಲ್ಲನೂ ಬರೆಸಿ ಅದು ಇಷ್ಟು ಅಮೌಂಟ್ ಇರುತ್ತೆ ಅದು ಕೊಟ್ಟು ಚೀಟಿ ತೊಗೊಂಡು ಪ್ರಸಾದ ತೊಗೊಂಡು ಅಲ್ಲೋಗಿ ಕೊಟ್ಟು ಯಾವದಲ್ಲಿ ಅಂದರೆ ಯಾವ ರೂಪದಲ್ಲಿ ನೀವು ತುಲಾಭಾರ ಮಾಡಿಸ್ತಿದ್ದೀರಾ ಅಂದರೆ ಏನು ಮೀನ್ಸ್ ಅಕ್ಕಿನ ಬೆಲ್ಲನ ಅದನ್ನು ಬರೆಸಿ ಆಮೇಲೆ ನೀವು ತೊಗೊಂಡೋಗಿ ತುಲಾಭಾರ ಮಾಡಿಸ್ಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಿರ್ಬಹುದು, ನಾವು ಹೋಗೋದಕ್ಕಿಂತ ಮುಂಚೆ ಒಂದು 3-4 ಜನ ತುಲಾಭಾರದ ರಶೀದಿನ ಈಸ್ಕೊಂಡು ಹೋಗ್ತಾಯಿದ್ರು. ನಾನು ನನ್ನ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಅದಕ್ಕೆ ನಿಮ್ಗೊಂದು ಇನ್ಫಾರ್ಮೇಷನ್ ಇರಲಿ ಅಂತ ಬೇರೆಯವರು ಬರ್ಕೊಡ್ತಿರೋದನ್ನು ಇಲ್ಲಿ ನಿಮಗೆ ತೋರಿಸ್ತೀನಿ. ಹೆಸರು ಬರೀತಾರೆ, ಹೆಸರು ಆಮೇಲೆ ಕಾಂಟ್ಯಾಕ್ಟ್ ನಂಬರು, ಯಾವ ರಾಶಿ, ಯಾವ ಗೋತ್ರ, ಯಾವ ನಕ್ಷತ್ರ ಮತ್ತು ಮಗುವಿನ ಹೆಸರೇನು, ಮಗುವಿಗೆ ಎಷ್ಟು ವಯಸ್ಸು ಮತ್ತು ಏನು ನೀವು ತುಲಾಭಾರಕ್ಕೆ ತಂದಿರುವಂತಹದ್ದು ಅಂತ ಕೂಡ ನಿಮಗೆ ಹೇಳ್ತಾರೆ. ನಾನಿಲ್ಲಿ ರಶೀದಿ ಇಸ್ಕೊಂಬಂದಿದ್ದೀನಿ ನೋಡಿ, ಕಾಮಧೇನು ಕ್ಷೇತ್ರ ಅಂತ. ಸ್ನೇಹಿತರೆ, ತುಲಾಭಾರಕ್ಕೆ 500 ರೂಪಾಯಿಗಳನ್ನ ಇಲ್ಲಿ ನೀವು ಕೊಡಬೇಕಾಗುತ್ತೆ. ನಾನು ಒಂದು ಸ್ಲಿಪ್ಪನ್ನ ಇಲ್ಲಿ ತೋರಿಸ್ತೀನಿ, ಯಾವ್ಯಾವ ಸೇವೆಗಳಿದೆ, ಯಾವ್ಯಾವ ಸೇವೆಗೆ ಎಷ್ಟೆಷ್ಟು ಕಾಣಿಕೆಯಾಗಿ ತೊಗೊತಾರೆ, ಅಂದರೆ ರಿಸಿಪ್ಟಿಗೆ ಎಷ್ಟೆಷ್ಟು ತೊಗೊತಾರೆ ಅಂತ. ನೀವು ಇಲ್ಲಿ ಬುಕ್ ಬರೆಯೋದಿದ್ರೂ ಇಲ್ಲೂ ಕೂಡ ಇಸ್ಕೋಬೋದು. ನೋಡ್ತಿರ್ಬೋದು ನೀವು ಇಲ್ಲಿ ಒಂದು ಕಡೆ ನೀವು ಹರಕೆ ಯಾರು ಹೊತ್ಕೊಂಡಿರ್ತೀರೋ ಅವರು ಮತ್ತು ಆ ಪದಾರ್ಥ ಹಾಕಿ ಸಮಭಾಗ ಮಾಡ್ತಾರೆ. ಇಲ್ಲಿ ನಾನು ಬ್ರಹಾನ್ ಗೌಡ ಮತ್ತು ನಮ್ಮ ಅಡ್ರೆಸ್ಸು, ಗೋತ್ರ, ಎಷ್ಟು ಪೇ ಮಾಡಿದ್ದೀವಿ ಅಂತ ಎಲ್ಲ ಸ್ಲಿಪ್ ಬರೆದು ಕೊಟ್ಟಿದ್ದಾರೆ. ನೀವು ಹಿಂದೆ ನಾನು ಇಲ್ಲಿ ತೋರಿಸ್ತಿದ್ದೀನಿ, ನಿಮಗೆ ಕೊಡಬೇಕು ಅಂತಲೇ ಸೇವಾ ವಿವರ ಪಾಸ್ ಮಾಡಿ ಓದ್ಕೊಡಿ. ಯಾವ್ಯಾವ ಸೇವೆಗೆ ಎಷ್ಟೆಷ್ಟು ಅಂತ ಇಲ್ಲಿ ಸಂಕ್ಷಿಪ್ತವಾಗಿ ಬರ್ತಿದ್ದಾರೆ ಮತ್ತು ಕಾಂಟ್ಯಾಕ್ಟ್ ನಂಬರು ಕೂಡ ಬರೆದಿದ್ದಾರೆ. ನೀವು ಕಾಲ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕ್ಲಿಯರ್ ಮಾಡ್ಕೋಬಹುದು. ಇಲ್ಲಿ ಯಾಕೋ ಯಾ ನೋಡಿದ್ರಿ ಅಲ್ಲ, ತುಲಾಭಾರ ಸೇವೆ ಚೆನ್ನಾಗಿ ಆಯಿತು. ನಾನು ತುಪ್ಪದ ದೀಪ ತೊಗೊಂಡು ರಾಯರಿಗೆ ಕೇಳಿಕೊಂಡು ದರ್ಶನ ಎಲ್ಲ ಮಾಡ್ಕೊಂಡ್ವಿ. 500 ಮಗುನ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ತಿದ್ರು. ಅವ್ನು ಬರ್ತಾ ಇರಲಿಲ್ಲ, ಕೊಡಿ ಏನಾಗಲ್ಲ ಅಂತ ಮುದ್ದಾಗಿದ್ದಾನೆ, ಹಂಗೆ ಆ ರಾಯರ ಆಶೀರ್ವಾದ ಯಾವಾಗಲೂ ಇವನ ಮೇಲೆ ಇರುತ್ತೆ ಅಂತ ಅವರು ಹೇಳಿದ್ರೆ ರಾಯರು ಹೇಳ್ದಂಗೆ ನಮ್ಮ ಪ್ರಕಾರ ಗುರುಗಳ ಸಮ ಅಲ್ವಾ. ನನಗಂತೂ ತುಂಬಾ ಖುಷಿ ಆಯಿತು. ನಾನು ಕೇಳ್ಕೊಳ್ಳೋದು ಇಷ್ಟೇ, ನನ್ನ ಮಗನಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಅವ್ನ ಸಮಾಜಕ್ಕೆ ಉತ್ತಮ ಪ್ರಜೆ ಆಗಬೇಕು, ತುಂಬ ಒಳ್ಳೆಯ ವ್ಯಕ್ತಿ ಅನ್ನಿಸ್ಕೋಬೇಕು, ತಂದೆ ತಾಯಿಗೆ ಹೆಸರು ತಂದು ಕೊಡಬೇಕು. ಅದಷ್ಟೇ ನಾನು ಕೇಳ್ಕೊಳ್ಳೋ ಅಂಥದ್ದು ದೇವರಲ್ಲಿ. ಆ ರಾಯರ ಆಶೀರ್ವಾದ ಮತ್ತು ನನ್ನ ಕುಲ ದೇವರ ಆಶೀರ್ವಾದ ಯಾವಾಗಲೂ ನನ್ನ ಮಗನ ಮೇಲೆ ಇರಲಿ ಅಂತ ನಾನು ಯಾವಾಗಲೂ ಪ್ರಾರ್ಥನೆ ಮಾಡ್ತಾನೆ ಇರ್ತೀನಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಆನ್ ದಿ ವೇ ಸೈಟ್ ಹತ್ರ ಹೋಗಿ ಮನೆಗೆ ಹೋದ್ವಿ. ಐ ಹೋಪ್ ಸೊ ಫ್ರೆಂಡ್ಸ್, ನನ್ನ ಮಗನ ಬರ್ಡೇ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕು ಮತ್ತು ಶೇರು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ದಿ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್ ಆಲ್. ಬಾಯ್.